ನೆನೆಗೊಂದಿಗೆ ಬಿದ್ದಿದ್ದ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಟರಾಜ್ ಹಾಗೂ ಎನ್ ಗೊಲ್ಲಹಳ್ಳಿ ವೆಂಕಟಸ್ವಾಮಿಯವರು. ಆನೇಕಲ್ ವಿಧಾನಸಭಾ ಕ್ಷೇತ್ರ ಇದ್ದಾಗ ಕೇಶವಮೂರ್ತಿ ಅವರು ಮಾಡಿಸಿದ್ದ ರಸ್ತೆ ದುರಸ್ತಿಯಾಗಿ ದಶಕಗಳೇ ಕಳೆದರೂ ಮತ್ತೆ ಅಭಿವೃದ್ಧಿ ಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಆನೇಕಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯು 2008ರಲ್ಲಿ ವಿಂಗಡಣೆಯಾದ ಮೇಲೆ ಕಲ್ಲುಬಾಳು ಕ್ರಾಸ್ನಿಂದ ಆದೂರು ಗ್ರಾಮದ ತನಕ ಶಾಪಗ್ರಸ್ತ ರಸ್ತೆಯಾಗಿ ಪರಿಣಮಿಸಿತ್ತು. ಇದನ್ನ 25-30 ವರ್ಷಗಳಿಂದ ಆಗದೇ ಇರುವ ಕೆಲಸವನ್ನ 2020ರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವೆಂಕಟಸ್ವಾಮಿಯವರು ಎಷ್ಟೇ ಕಷ್ಟವಾದರೂ ನಾವು ಗೆದ್ದರೆ ಈ ರಸ್ತೆಗೆ ಶತಾಯಗತಾಯ ಕಾಂಕ್ರೀಟ್ ಹಾಕಿಸುತ್ತೇವೆ ಎಂದು ಜನರಿಗೆ ಭರವಸೆ ನೀಡಿದರು. ಕಳೆದ 2022ರಲ್ಲಿ ಮಾಜಿ ಸಂಸದರಾದ ಡಿಕೆ ಸುರೇಶ್ ಅವರ ಸಂಸದರ ನಿಧಿಯಲ್ಲಿ ಸರಿಸುಮಾರು 4 ಕೋಟಿ ರೂಪಾಯಿಗಳನ್ನು ಎನ್ ಗೊಲ್ಲಹಳ್ಳಿ ಗ್ರಾಮಕ್ಕೆ ಅನುದಾನ ತರುವಲ್ಲಿ ಯಶಸ್ವಿಯಾದರು. ಅದರ ಪ್ರತಿಫಲ ಇಂದು 2 ಕೋಟಿ ಹಣ ಬಿಡುಗಡೆಯಾಗಿದ್ದು, ಗ್ರಾಮಸ್ಥರ ಸಹಕಾರದೊಂದಿಗೆ ಹಾರಗದ್ದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ನಟರಾಜ್ ಅವರ ಸಹಯೋಗದೊಂದಿಗೆ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರು, ಹಾರಗದ್ದೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ವಿಎಸ್ಎಸ್ಎನ್ ಸದಸ್ಯರಾದ ಎನ್ ಗೊಲ್ಲಹಳ್ಳಿ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಇಂದು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಹಾರಗದ್ದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಎಸ್ ನಟರಾಜ್, ಎನ್ ಗೊಲ್ಲಹಳ್ಳಿ ವೆಂಕಟಸ್ವಾಮಿ, ವಿಎಸ್ಆರ್ ಬಾಬು, ಡ್ರಾಮಾ ಮಾಸ್ಟರ್ ಮಹದೇವಪ್ಪ, ಹಾರಗದ್ದೆ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಹೇಮಂತ್ ಕುಮಾರ್, ಲಿಖಿತ್ ಅಭಿ, ಗುತ್ತಿಗೆದಾರರು ಮಾಜಿ ಸದಸ್ಯರಾದ ಆದೂರು ವೀರಭದ್ರಪ್ಪ, ಮುನಿರಾಜು, ಶಿವಕುಮಾರ್, ಸಂಪನ್ನಿ, ಗೊಲ್ಲಹಳ್ಳಿ ಗ್ರಾಮಸ್ಥರಾದ ತಿಪ್ಪರಾಯಪ್ಪ, ಇ ಮುನಿರಾಜು, ವೆಂಕಟರಮಣಪ್ಪ, ಮುನಿಯಪ್ಪ, ಅಧ್ಯಕ್ಷರಾದ ಬಿ ಮಹದೇವಪ್ಪ, ಎ ರಾಜಪ್ಪ, ಸಿ ಮಹದೇವಪ್ಪ, ಚೆನ್ನಪ್ಪ, ಆರಾಧ್ಯ, ಕೆಂಪಣ್ಣ, ಕೆ ಮುನಿರಾಜು, ವೆಂಕಟೇಶಪ್ಪ, ಎಲ್ ನಾಗರಾಜ್, ಕೆ ನಾಗರಾಜ್, ನೆಸೆನೂರು ಗೋಪಾಲ್, ಸಂದೀಪ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಇವತ್ತು ಗೊಲ್ಲಹಳ್ಳಿ ಗ್ರಾಮದಲ್ಲಿ ನಮ್ಮ ಗೊಲ್ಲಹಳ್ಳಿಯಿಂದ ಆದೂರ್ಗೆ ಹೋಗುವಂಥ ರಸ್ತೆ ಭಾಳ ಶಿಥಿಲಾಗಿತ್ತು. ಇದು ನಮ್ಮ MP ಸುರೇಶ್ ಅವರು, ನಮ್ಮ ನಾಯಕರಾದಂಥ ಸುರೇಶ್ ಅವ್ರ ಕಾಲದಲ್ಲಿ ಮಂಜೂರು ಮಾಡಿಸಿದ್ದು. ಕಾರಣಾಂತರಗಳಿಂದ ಅದು ಸಮಸ್ಯೆಯಲ್ಲಿ ಆಗಿತ್ತು. ಅದನ್ನು ನಮ್ಮ ಲಿಖಿತ್ ಅಭಿಯವರು, ನಮ್ಮ SN ಅಧ್ಯಕ್ಷರು, ನಮ್ಮ ಪಂಚಾಯತಿ ಸದಸ್ಯ ಅಭಿಯವರು, ನಮ್ಮ ವೆಂಕಟಸ್ವಾಮಿಯವರು ಎಲ್ಲರೂ ಸೇರಿ ಪ್ರಯತ್ನಪಟ್ಟು ಮತ್ತು ನಾವು ಸುರೇಶ್ ಸಾಹೇಬ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಅದನ್ನು ಚಾಲನೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಸೂಚನೆ ಕೊಟ್ಟು ಚಾಲನೆ ಮಾಡಿದ್ದಾರೆ. ನಮ್ಮ CM ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮನೆ ನಿಮಗೆಲ್ಲ ಗೊತ್ತಿದೆ, ಇಡೀ ಕ್ರೀಡಾಂಗಣ ಆಗ್ತಾಯಿದೆ, ಸಿಟಿ ಬಂದಿದೆ. ಎಲ್ಲ ಈ ಭಾಗಕ್ಕೆ ಏನು ಬೇಕೋ ಡೆವಲಪ್ಮೆಂಟ್ಗಳು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಇರ್ಬೋದು, ನಮ್ಮ ಈಗ ಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗುವಂಥ ಒಂದು ಈ ಹಳ್ಳಿಗಳೇನಿದೆ, ಗೊಲ್ಲಹಳ್ಳಿ ಇರ್ಬೋದು, ಇಲ್ಲವಾಡ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳಿರ್ಬೋದು, ನಮ್ಮ ಹಾರಗದ್ದೆ ಏಂಚಿನಲ್ಲಿರ್ತಕ್ಕಂಥದ್ದು ಇರೋದು, ಕಲಬಾಳ್ ಪಂಚಾಯತಿಯ ಬೊಮ್ಮಂಡಳ್ಳಿ, ಕೋಣಸಂದ್ರಿ ಹಳ್ಳಿಗಳಿರ್ಬೋದು, ಸಾಕಷ್ಟು ಅಭಿವೃದ್ಧಿಗಳನ್ನು ಕಾಣುವಂಥ ಒಂದು ಅವಕಾಶ ಇವತ್ತಾಗಿದೆ. ಇಲ್ಲಿ ಮೂಲ ಇನ್ನು ಕಾವೇರಿ ನೀರು ಒಂದು ಮೈನ್ ಬರಬೇಕಾಗಿದೆ, UGDಗಳಾಗಬೇಕಾಗಿದೆ. ನಾವೀಗಾಗಲೇ ಈ ಹಳ್ಳಿಗಳದೆಲ್ಲ ರೈತರೆಲ್ಲ ಜಮೀನುಗಳನ್ನು ಕಳ್ಕೊಂಡಿರೋದ್ರಿಂದ ಅವ್ರಿಗೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ನಾವು ಸಿದ್ದರಾಮಯ್ಯವ್ರ ಕಾಲದಲ್ಲೂ ಮನವಿ ಕೊಟ್ಟಿದ್ದೀವಿ. DK ಶಿವಕುಮಾರ್ ಅವ್ರಿಗೂ ಅದನ್ನು ಕಂಟಿನ್ಯೂಸ್ ಮಾಡಿ ಇಲ್ಲಿ ನಮ್ಮ ರಾಮಯ್ಯನವ್ರಿಗೂ ಸಹ ಅದನ್ನೆಲ್ಲ ಗಮನಕ್ಕೆ ತಂದಿರೋದ್ರಿಂದ ಸೇರಿಸಿದ್ದಾರೆ. ಒಳ್ಳೆ ಕೆಲಸಗಳಾಗ್ತದೆ. ಇವತ್ತು ಇದು ಬಹಳ ಶಿಥಿಲಾಗಿತ್ತು, ಭಾಳ ದಿನಗಳ ಬೇಡಿಕೆ ಇತ್ತು. ವೆಂಕಟಸ್ವಾಮಿಯವರಂತೂ ಪದೇ ಇದು ಮಾಡ್ತಾಯಿದ್ರು, ಪಾಪ ಇದನ್ನು ಆಗಲೇಬೇಕು ಅಂತ. ನಮ್ಮ ಮೇಷ್ ಮಹದೇವಪ್ಪ ನಮ್ಮ ಕಾಲದಲ್ಲಿ ನೋಡ್ತೀವಿ, ಇಲ್ಲ ಸ್ವಾಮಿ ಅಂತ ಕೂಡ ಮನೆ ಅಂದ್ಬಿಟ್ರು. ಇಲ್ಲ ಆದಷ್ಟು ಶೀಘ್ರವಾಗಿ ಆಗ್ತದೆ ಅಂತೇಳಿ ಇವತ್ತು ಪೂಜೆ ಮಾಡಿದ್ದೀರಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ರಸ್ತೆಗಳು ಚೆನ್ನಾಗಿದ್ದರೆ ಎಲ್ರಿಗೂ ಅನುಕೂಲ. ಯಾವತ್ತೂ ನಾವು ಶಾಶ್ವತ ಅಲ್ಲ, ನಾವು ಮಾಡಿದ ಕೆಲಸಗಳು ಶಾಶ್ವತ. ಅದಕ್ಕೆ ಸಹಕಾರ ನೀಡಿದಂಥ ಎಲ್ರಿಗೂ, ನಮ್ಮ MP ಸುರೇಶ್ ಅವ್ರಿಗೆ, ಆಮೇಲೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ಆಮೇಲೆ ಇಲ್ಲಿ ಸ್ಥಳೀಯ ನಾಯಕರಂಥ ಎಲ್ರಿಗೂ ಸಹ ಪೂರ್ವಕ ಧನ್ಯವಾದಗಳು ಮಾಡ್ತೀನಿ. ಹಾಗೆ ಕೆಲಸಗಳು ಮಾಡತಕ್ಕಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಸಹಕಾರ ನೀಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ ಅಂತ 2028ರಲ್ಲಿ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ತಿರ್ಗಿ ಮತ್ತು 37 ಲಕ್ಷ ಬೊಮ್ಮಂಡಳ್ಳಿಯಿಂದ ಗೊಲ್ಲಹಳ್ಳಿ, ತಿರ್ಗಿ ನೊಸೇನೂರಿಂದ 95 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದು. ತಿರ್ಗಿ ನಮ್ಮ ಸೈಡ್ಗಳು ಕೂಡ 35 ಲಕ್ಷ DK ಸುರೇಶ್ ಅವರು ಸುಮಾರು ಒಂದು 4 ಕೋಟಿ ಏನಂತ ನಮ್ಮೂರು ಕೊಟ್ಟಿದ್ದಾರೆ. ಹೀಗಾಗಿ ಇದು ಸುಮಾರು ದಿವಸದಿಂದ, ಇದು ಸುಮಾರು ಒಂದು 25 ವರ್ಷದಿಂದ ಈ ರೋಡ್ ತುಂಬ ಜನಗಳದು, ನಮ್ಮೂರದು ಸುತ್ತಮುತ್ತ ಈ ಫ್ಯಾಕ್ಟ್ರಿಗಳಿಗೆ ಹೋಗುವಂಥ ಜನಗಳದು ತುಂಬ ಬೇಡಿಕೆ ಇತ್ತು.
ಹಂಗಾಗಿ ಇವತ್ತು ಈ ಕೆಲಸ ನಮಗೆ ಇದ್ರ ಮೇಲೆ ತುಂಬ ನಾವು ಹೋರಾಟ ನಾವು ನಟರಾಜ ಸುಮಾರು MP ಹತ್ರ ಸುಮಾರು ಸಾರಿ ಹೋಗಿದ್ವಿ. ಆದ್ದರಿಂದ ಅಲ್ಲೇ ಇದ್ದಂಥ ಇವು ನಮ್ಮ ಲಿಖಿತ್ತು, ಆಮೇಲೆ ನಮ್ಮ ABM ಅಂತ ಇವರೆಲ್ಲ ಸ್ವಲ್ಪ ಅದಕ್ಕೆ ಪ್ರೋತ್ಸಾಹ ಮಾಡಿ ಇವತ್ತು ಈ ಕೆಲಸ 2 ಕೋಟಿ ಲಕ್ಷದ ಇದು ಒಂದು ಕಾಮಗಾರಿಕೆ ಇವತ್ತು ನಾವು ಗುದ್ದಲಿ ಪೂಜೆ ಮಾಡ್ತಾಯಿದ್ವಿ.